ಕಲಾ ಚಟುವಟಿಕೆ ಮಾಡುವ ಸಂಸ್ಥೆಯಾಗಿದೆ ಇದು. ಇಲ್ಲಿ ರಾಷ್ಟ್ರ ಮಟ್ಟದ ಶಿಬಿರಗಳು, ರಾಜ್ಯ ಮಟ್ಟದ ಶಿಬಿರಗಳು, ಕಲಾ ಸ್ಪರ್ಧೆಗಳು, ಹಾಗೆ ಕಲಾ ಪ್ರಾತ್ಯಕ್ಷಿಕೆಗಳು, ಹೀಗೆ ನಮ್ಮ ಸದಸ್ಯರ ಕಲಾ ಪ್ರದರ್ಶನಗಳು ನಡೀತಾ ಇದೆ. ಕಳೆದ ಬಾರಿ ಬೆಂಗಳೂರು ದ್ವಿಜ ಗ್ಯಾಲರಿಯಲ್ಲಿ ನಮ್ಮ 13 ಸದಸ್ಯರ ಕಲಾ ಪ್ರದರ್ಶನ ನಡೆದಿತ್ತು. ಹೀಗೆ ಸಮಾಜದಲ್ಲಿ ಒಂದು ಆರೋಗ್ಯಕರವಾದ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಆರ್ಟಿಸ್ಟ್ ಫಾರ್ಮ್ ಸದಾ ಬದ್ಧವಾಗಿದೆ. ಹಾಗೆ ವರ್ಷದಲ್ಲಿ ಒಂದು ದಿವಸ ನಾವು ವರ್ಲ್ಡ್ ಆರ್ಟ್ ಡೇಗೆ ನಾವು ವಿಶೇಷ ಅಗತ್ಯವುಳ್ಳ ಮಕ್ಕಳು ಅಲ್ಲಿ ಒಂದು ದಿವಸ ಕಲಾವಿದರು ಆ ಮಕ್ಕಳೊಟ್ಟಿಗೆ ಇದ್ದುಕೊಂಡು ಬೇರೆ ಬೇರೆ ಕಲಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಬಣ್ಣ ಎಲ್ಲರನ್ನು ಆಕರ್ಷಿಸ್ತದೆ. ಹೀಗಾಗಿ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಒಂದು ಸಾರಿ ಜೈಲಿನಲ್ಲಿ ಕೂಡ ನಾವು ಕೈದಿಗಳಿಗೆ ಆರ್ಟ್ ಫಾರ್ ಪೀಸ್ ಎಂಬ ಕಾನ್ಸೆಪ್ಟ್ ಇಟ್ಕೊಂಡು ಜೈಲಿನಲ್ಲಿ ಕೂಡ ಮಾಡಿಕೊಂಡು ಅಲ್ಲಿ ಕೂಡ ನಾವು ಒಳ್ಳೆಯ ಒಂದು ರಿಸಲ್ಟನ್ನು ಪಡೆದಿದ್ದೇವೆ. ಹೀಗೆ ಸಮಾಜ ಒಂದು ಬ್ಯಾಲೆನ್ಸ್ ಆಗಿರಬೇಕಿದೆ. ಇವತ್ತು ನೋಡಿದರೆ ಸಮಾಜದಲ್ಲಿ ಬಹಳಷ್ಟು ತೊಂದರೆಗಳನ್ನು ಕಾಣ್ತಾ ಇದ್ದೇವೆ. ಈಗ ನೋಡಿರ್ಬೋದು, ಮೊಬೈಲ್ಗಳನ್ನು ಬಳಸಬಾರದು ಎಜುಕೇಷನಲ್ಲಿ ಹೇಳಿಕೊಂಡು ಅದೊಂದು ಬಹಳ ದೊಡ್ಡ ಹೋರಾಟ ಆಗ್ತಿದೆ. ನನಗನ್ನಿಸೋದು ಮುಖ್ಯ ಕಾರಣ ಮಕ್ಕಳಲ್ಲಿ ಲಲಿತ ಕಲೆಗಳು ಕಡಿಮೆಯಾಗಿದೆ. ಇವತ್ತು ಬರೀ ಅಂಕಗಳ ಗಳಿಸುವುದು ಮಾತ್ರ ಮುಖ್ಯವಾಗಿದೆ. ಲಲಿತ ಕಲೆ, ಕ್ರೀಡೆ ಇರ್ಬೋದು, ಸಂಗೀತ ಇರ್ಬೋದು, ನಾಟಕಗಳಿರ್ಬೋದು, ಹಾಗೆ ಈ ಕಲಾಕೃತಿಗಳನ್ನು ರಚಿಸುವುದು, ಇದರಲ್ಲಿ ಮಕ್ಕಳು ತೊಡಗಿಸಿಕೊಳ್ಬೇಕು. ಹಾಗಿದ್ದರೆ ಸಮಯದ ಸದುಪಯೋಗ ಆಗ್ತದೆ. ಈ ಎಲ್ಲ ದೂರದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಆರ್ಟಿಸ್ಟ್ ಫಾರ್ಮ್ 33 ವರ್ಷಗಳಲ್ಲಿ ಬಹಳಷ್ಟು ಚಟುವಟಿಕೆ ಮಾಡ್ತಾ ಇದೆ. ಈಗ ನಾವು ಸುಮಾರು 27 ಸದಸ್ಯರು ಸೇರಿಕೊಂಡು ಕಲಾಕೃತಿಗಳು, ಚಿತ್ರಕಲೆ ಮತ್ತು ಛಾಯಾಚಿತ್ರದ ಪಯಣ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಾಳೆ 28ಕ್ಕೆ ಫೆಬ್ರವರಿ 28ಕ್ಕೆ 5 ಗಂಟೆಗೆ ಇಲ್ಲಿ ಗ್ಯಾಲರಿ ದೃಷ್ಟಿಯಲ್ಲಿ ಅದೊಂದು ಉದ್ಘಾಟನೆ ಆಗಲಿಕ್ಕಿದೆ. ಹಾಗೆ ಮಾರ್ಚ್ 1-2ಕ್ಕೆ ಆ ಕಲಾ ಪ್ರದರ್ಶನ ಬೆಳಿಗ್ಗೆ 10ರಿಂದ ಸಂಜೆ 7 ಗಂಟೆ ತನಕ ಕಲಾಸಕ್ತರಿಗೆ ಮುಕ್ತವಾದ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಹೀಗಾಗಿ ಇದರಲ್ಲಿ ನಮ್ಮ ಸದಸ್ಯರು 27 ಸದಸ್ಯರು ಈ ಒಂದು ಕಲಾ ಪ್ರದರ್ಶನ ಭಾಗವಹಿಸ್ತಾ ಇದ್ದಾರೆ. ಹೀಗೆ ಶ್ರೀಯುತ ರಮೇಶ್ ರಾವ್, ಸಪ್ಪು ಪಾಂಗಾಳ, ಶ್ರೀನಾಥ್ ಮಣಿಪಾಲ, ಡಾಕ್ಟರ್ ಕಿರಣಾಚಾರ್ಯ, ಡಾಕ್ಟರ್ ಜನಾರ್ದನ ಹಾವಂಜೆ, HK ರಾಮಚಂದ್ರ, ಮೋಹನಪ್ಪ, HS ಜೀವನ್ ಶೆಟ್ಟಿ, ಜಯವಂತ್, ಲೇಖತಾಲಿ, ಮಂಜುನಾಥಮಯ್ಯ, ಪವನ್ ಕುಮಾರ್, ಸತೀಶ್ ಚಂದ್ರ, ಸಂತೋಷ್ ಪೈ, ಥಾಮಸ್ MJ, ಗಣೇಶ್ ಕುಕ್ಕೇಹಳ್ಳಿ, ಆಸ್ಟ್ರೋಮಾನ್, ಪ್ರವೀಣ್ ಮೋಹನ್, ರೇಷ್ಮಾ ಶೆಟ್ಟಿ, ಖುರ್ಷಿದ್ ಯಾಕೂಬ್, ಸ್ವಪ್ನ ಲೋರೋನ, ಸಿತಾರಾ ರಾವ್, ಪ್ರಸಾದ್ ರಾವ್ ಜಿ, ರವಿ ಹಿರೇಬಿಟ್ಟು, ವಸಂತ್ ಹೆಬ್ರಿ, ಅಭಿಷೇಕ್, ಸ್ನೇಹಾ ಸುಬ್ರಹ್ಮಣ್ಯ ಭಾಗವಹಿಸಲಿಕ್ಕಿದ್ದಾರೆ. ಇದೇ ಸಂದರ್ಭದಲ್ಲಿ ಈ ಒಂದು ಕಲಾ ಚಟುವಟಿಕೆಯಲ್ಲಿ ರಾಜ್ಯ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಬಗ್ಗೆ ಹೆಚ್ಚು ಅವರಿಗೆ ತೊಡಗಿಸಿಕೊಂಡು ಗುರುತಿಸಿಕೊಂಡಿದ್ದಾರೆ. ಅವರನ್ನು ನಾವಿಲ್ಲಿ ಸನ್ಮಾನ ಮಾಡಲಿಕ್ಕಿದ್ದೇವೆ. ಈ ಒಂದು ಕಲಾ ಪ್ರದರ್ಶನವನ್ನು ಮಂಗಳೂರು ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ PL ಧರ್ಮ ಇವರು ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ SM ಶಿವಪ್ರಕಾಶ್, ಮಾಜಿ ಡೀನ್ ಫಿಶರೀಸ್ ಕಾಲೇಜ್ ಮಂಗಳೂರು, KRNM ಅಧ್ಯಕ್ಷರು ಸಿವಿಲ್ ಇಂಜಿನಿಯರಿಂಗ್ ಅಸೋಸಿಯೇಷನ್, ಹರಿಪ್ರಸಾದ್ ರೈ ಅಧ್ಯಕ್ಷರು ಉಡುಪಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್, ಹಾಗೆ ಸಭಾಧ್ಯಕ್ಷರಾಗಿ ರಮೇಶ್ ರಾವ್ ಭಾಗವಹಿಸಲಿಕ್ಕಿದ್ದಾರೆ. ಸಂದರ್ಭದಲ್ಲಿ ಅವರ ಹೆಸರು ಅವಾರ್ಡಿಗೆ ಅವರ ಹೆಸರನ್ನೇ ಸೂಚಿಸಲಾಗಿತ್ತು. ಅವರಿಗೆ ಅವಾರ್ಡ್ ಸಿಕ್ಕಿದ್ದವರು ಇದ್ದಾರೆ. ಆದರೆ ನಮಗೆ ಅದು ಕರೆಕ್ಟಾಗಿ ಅದು ಸಂದರ್ಭ ಸಿಗಲಿಲ್ಲ ಅವರಿಗೆ ಆನರ್ ಮಾಡುವಂಥದ್ದು. ಇದು ನಾಳೆ ಸೂಕ್ತವಾದ ಒಂದು ದಿನ ಫೆಬ್ರವರಿ 28 ಅಂತ ಅವರಿಗೆ ಅವಾರ್ಡ್ ಕೊಡಲಿಕ್ಕೋಸ್ಕರ ಅವರಿಗೆ ಹೆಸರು ಹೇಳ್ಬೇಕಾದ್ರೆ ಭಾಳ ಲಿಸ್ಟ್ ದೊಡ್ಡದಿದೆ. 9 ಮಂದಿಯನ್ನು ನಾವು ಗೌರವಿಸ್ತಾ ಇದ್ದೇವೆ. ಹೌದು, ಅವರೆಲ್ಲ ಅಕಾಡೆಮಿಯಲ್ಲಿ ಪ್ರಶಸ್ತಿ ಗಳಿಸಿದವರು, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡವರು. ಥಾಮಸ್ MJ, ಹಾಗೆ ಕಿರಣಾಚಾರ್ಯ, ನಂತರ ಸಂತೋಷ್ ಪೈ ಭಾಗವಹಿಸ್ತಾ ಇದ್ದಾರೆ. ಉಳಿದವರೆಲ್ಲ ಕಲಾಕೃತಿಗಳಿವೆ. ರಾಷ್ಟ್ರೀಯ ಲಲಿತಕಲಾ ಅಕಾಡೆಮಿ ಇಂದ ಮನ್ನಣೆ ಹೊಡೆದ 2 ಕರ್ನಾಟಕ ರಾಜ್ಯದ ಕಲಾ ಸಂಘಗಳಿರುವ ಒಂದು ಆರ್ಟಿಸ್ಟ್ ಫೋರಂ, ಮತ್ತೊಂದು ಕಲಾಮಂಡಲ ಧಾರವಾಡ. ಇದೆರಡಕ್ಕೆ ಮನ್ನಣೆ ಕೊಟ್ಟಿದೆ. ಯಾಕಂದರೆ ಬಿಕಾಸ್ ಆಫ್ ದ ಆಕ್ಟಿವಿಟೀಸ್ ದೇ ಹೋಲ್ಡ್ ರೆಗ್ಯುಲರ್ಲಿ. ಅದನ್ನು ಅವರ ಗಮನ ಸೆಳೆದವರು ನಮ್ಮನ್ನು ರೆಕಾಗ್ನೈಸ್ ಮಾಡಿದ್ದಾರೆ. ದುರಂತ ಅಂದರೆ ನಮ್ಮ ಉಡುಪಿಯ ಜಿಲ್ಲಾಡಳಿತಕ್ಕೆ ಮಾತ್ರ ನಾವೊಂದು ಇಂಥ ಆಕ್ಟಿವಿಟೀಸ್ ಮಾಡ್ತಾ ಇದ್ದೇವೆ ಅಂತ ಗೊತ್ತಿಲ್ಲದರು ಅಂತ ಹೇಳಿಕ್ಕೆ ಭಾಳ ಬೇಸರ ಆಗ್ತದೆ. ಸಮಸ್ಯೆ
ಮಾಧ್ಯಮ ಕಲಿತಿದ್ದ पर्सनलीज कळते नाही चित्रकला क्लास